ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಅಚ್ಯುತ್ ಕುಮಾರ್ ಬ್ಲಾಗ್ಸ್. ಬನ್ನಿ ಇವತ್ತಿನ ಬ್ಲಾಗ್ಸ್ನ ನಾನು ಸ್ಟಾರ್ಟ್ ಮಾಡೋಣ. ನಾನು ಇವತ್ತು ದಿವಾಲಿ ಆಗಿರೋದ್ರಿಂದ ದೀಪಾವಳಿಗೆ ಅಂತ ಹೇಳಿ ಡ್ಯೂಟಿಗೆ ಹೋಗೋಷ್ಟು ಸೆಲೆಬ್ರೇಟ್ ಮಾಡ್ತಾ ಇದ್ರಲ್ಲ, ಹಾಗಾಗಿ ಸ್ಯಾರಿ ಹಾಕ್ಕೊಂಡು ಹೋಗಿದ್ದೆ. ಆ್ಯಕ್ಚುಲಿ ನಾನು ಸಿಂಪಲ್ ಸ್ಯಾರಿ ಹಾಕ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೆ, ಬಟ್ ಈ ಸ್ಯಾರಿನ ಡ್ರೈ ಕ್ಲೀನ್ ಕೊಡಬೇಕಿತ್ತು. ಹಾಗಾಗಿ ಇದೊಂದು ಸ್ಯಾರಿ ಹಾಕ್ಕೊಂಡ್ಬಿಟ್ಟು ಡ್ರೈ ಕ್ಲೀನ್ ಕೊಡೋಣ ಅಂತ ಹೇಳಿ ಈ ಸ್ಯಾರಿನ ಹಾಕ್ಕೊಂಡು ಈ ಥರ ನಾನು ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಂಡಿದ್ದೆ, ಜ್ಯುವೆಲ್ರಿ ಎಲ್ಲ ಹಾಕ್ಕೊಂಡು. ಮತ್ತೇನು ಜಾಸ್ತಿ ಓವರ್ ಮೇಕಪ್ ಎಲ್ಲ ಮಾಡಿರಲಿಲ್ಲ. ಸ್ಯಾರಿ ಒಂದು ಗ್ರ್ಯಾಂಡ್ ಆಗಿರೋದ್ರಿಂದ ಸ್ವಲ್ಪ ಓವರಾಗಿ ಅನಿಸಿರ್ಬೋದು, ಬಿಟ್ಟರೆ ಮೇಕಪ್ ಎಲ್ಲ ನಾನು ಸಿಂಪಲ್ಲಾಗೆ ಮಾಡ್ಕೊಂಡಿದ್ದೆ. ನಾನು ಸ್ಯಾರಿ ಮೇಲೆ ಇರೋದು ವಿಡಿಯೋನ ಮಾಡಿರಲಿಲ್ಲ, ಹಾಗಾಗಿ ನಾನು ಇಲ್ಲಿ ಫೋಟೋಸ್ನ ಹಾಕಿದ್ದೀನಿ ಅಷ್ಟೇ. ಆಮೇಲೆ ಬಂದ ಮೇಲೆ ಸ್ವಲ್ಪ ಗಿಡಗಳಿಗೆ ನೀರು ಹಾಕಬೇಕಿತ್ತು. ಮನೆ ಮುಂದೆ ಇಟ್ಟಿರೋ ಪಾಟ್ಗಳು ಸ್ವಲ್ಪ ಡ್ರೈ ಆಗಿತ್ತು. ಇದಕ್ಕೇನಿಲ್ಲ, ವೀಕ್ಲಿ ಒನ್ಸ್ ಹಾಕಿದ್ರೆ ಸಾಕು ನೀರು. ಆ ಥರ ವೀಕ್ಲಿ ಒನ್ಸ್ ಹಾಕ್ತೀನಿ. ಸೊ ಇದು ಸ್ವಲ್ಪ ಬಂದಿದೆ, ಕೆಲವುದೆಲ್ಲ ಹೋಗಿತ್ತು. ಆಮೇಲೆ ಮೇನ್ ಡೋರ್ಗೆ ನಾನು ದೀಪಾವಳಿಗೆ ಹೊಸ ಮನೆಯೆಲ್ಲ ಖಾಲಿ ಏನಕ್ಕೆ ಹಾಗೆ ಬಿಟ್ಟು ಹೋಗೋದು ಅಂತ ನಾನು ಇವತ್ತೇ ಪೂಜೆ ಎಲ್ಲ ಮಾಡಿಕೊಂಡು ಊರಿಗೆ ಹೊರಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಹಾಗಾಗಿ ನಾನು ಮನೆಗೆ ಎಲ್ಲನೂ ಹೂವೆಲ್ಲ ತೊಗೊಂಬಂದು ನಿನ್ನೆ ಹೊರಗಡೆ ಹೋಗಿ ಬರ್ತಾ ಟೆಂಪಲ್ಗೆ ಹೋಗಿದ್ನಲ್ಲ, ಬರ್ತಾ ಹೂವು, ಮಾವಿನ ಎಲೆ ಎಲ್ಲ ಪೂಜೆ ಸಾಮಾನು ಏನೇ ಬೇಕು ಎಲ್ಲನೂ ತೊಗೊಂಬಂದಿದ್ದೀನಿ. ಹಾಗಾಗಿ ನಾನು ಡೋರ್ಗೆಲ್ಲ ಹಾಕಿಬಿಟ್ಟಿದ್ದೀನಿ. ತೊಗೊಂಬಂದು ಪೂಜೆ ಎಲ್ಲ ಮಾಡಿಕೊಂಡೇ ಊರಿಗೆ ಹೊರಡೋಣ ಇವತ್ತು ಅಂತ ಹೇಳಿ. ಯಾಕಂತಂದರೆ ಎಲ್ಲ ಹಬ್ಬಕ್ಕೂ ನಾವು ಊರಿಗೆ ಹೋಗ್ತೀವಲ್ಲ, ಇಲ್ಲಿ ಏನು ಮಾಡಲ್ಲ. ಹಾಗೆ ಇಲ್ಲಿ ಮನೆ ಕೂಡ ಏನು ಹಾಗೆ ಬಿಟ್ಟು ಹೋಗೋಕ್ಕಾಗಲ್ಲ ಅಂತ ಹೇಳಿ ನಾನು ಎಲ್ಲ ಹಬ್ಬ ಬಂದಾಗ ಹಿಂದಿನ ದಿನವೇ ಎಲ್ಲ ಪೂಜೆ ಮಾಡಿ ನೆಕ್ಸ್ಟ್ ಡೇ ಊರಿಗೆ ಹೋಗ್ತೀವಿ ಎಲ್ಲ ಹಬ್ಬದಲ್ಲೂ. ಹಾಗೆ ಬಿಟ್ಟು ಹೋಗಲ್ಲ ನಾನು, ಯಾಕಂದರೆ ಇದನ್ನು ನಮ್ಮದೇ ಮನೆ ಆಗಿರೋದ್ರಿಂದ ಹಾಗೆ ಬಿಟ್ಟು ಹೋಗೋಕ್ಕಾಗಲ್ಲ. ಹಾಗಾಗಿ ನಾನೆಲ್ಲ ಹಬ್ಬದ ಪೂಜೆ ಎಲ್ಲ ಮಾಡಿದೆ. ಪೂಜೆ ಬಾಗಿಲಿಗೆಲ್ಲ ತೋರಣ ಹಾಕೋದು, ಹೂ ಹಾಕೋದು ಎಲ್ಲ ಮಾಡಿ ಮುಗಿಸಿದ್ದೀನಿ. ಆರೋ ಕೂಡ ಪೂಜೆ ಬಂದು ನನ್ನ ಜೊತೆ ಪೂಜೆ ಮಾಡ್ದೆ. ಹಾಗೆ ಅವನು ಸ್ವಲ್ಪ ಕೆಳಗಡೆ ಕೂಡ ಹೋದ, ಆಟ ಆಡ್ತೀನಿ ಅಂತ. ಸರಿ ಅಂತ ಕಳಿಸ್ದೆ. ನಾನು ನನ್ನ ಕೆಲಸ ಏನಿದೆ ಎಲ್ಲ ಮಾಡ್ಕೊತಾ ಇದ್ದೀನಿ, ಪೂಜೆ ಎಲ್ಲನೂ. ನಮಗೆ ಪ್ರತಿ ಹಬ್ಬದಲ್ಲೂ ಹೇಗಾಗುತ್ತೆ ಅಂದರೆ, ಇಲ್ಲಿ ಏನು ನಮ್ಮ ಮನೇಲಿ ಹಬ್ಬದ ದಿವಸ ನಮ್ಮ ಮನೇಲಿ ಪೂಜೆ ಮಾಡೋಕ್ಕೆ ಆಗೋಲ್ಲ. ಯಾಕಂದರೆ ನಾವು ಮನೇಲಿ ನಮ್ಮ ಮನೆಗೆ ಹೋಗಿ ಪೂಜೆ ಮಾಡ್ತೀವಿ. ಇದು ಕೂಡ ನಮ್ಮ ಮನೆ ಆಗಿರೋದ್ರಿಂದ ಬಿಟ್ಟು ಹೋಗಲ್ಲ ನಾನು. ಹಾಗಾಗಿ ಹಿಂದಿನ ದಿನ ಏನೇನಿದೆ ಎಲ್ಲನೂ ರೆಡಿ ಮಾಡ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು, ನಮ್ಮದು ಸಾಂಪ್ರದಾಯಿಕವಾಗಿ ಯಾವ್ಯಾವ ಪೂಜೆ ಇದೆ ಎಲ್ಲನೂ ಮುಗಿಸ್ಕೊಂಡೇ ನಾವು ಊರಿಗೆ ಹೋಗಿ ಹಬ್ಬದ ದಿವಸ ಊರಲ್ಲಿ ಮಾಡ್ತೀವಿ. ಹಬ್ಬದ ಹಿಂದಿನ ದಿವಸ ಇಲ್ಲಿ ನಮ್ಮ ಮನೇಲಿ ಮಾಡ್ತೀವಿ. ಎರಡೂ ನಮ್ಮ ಮನೆ ಆಗಿರೋದ್ರಿಂದ ಎರಡು ಕಡೆಯೂ ಮಿಸ್ ಮಾಡ್ದಿರ ನಾನು ಪೂಜೆನ ಮಾಡ್ಕೊತೀನಿ. ಇಲ್ಲಿ ನೋಡಿ, ಈ ಥರ ಎಲ್ಲ ಫುಲ್ ನಾನು ಸಿಂಪಲ್ಲಾಗಿ ಎಲ್ಲ ಹೂವೆಲ್ಲ ಹಾಕಿಬಿಟ್ಟು ದೇವರಿಗೆ ಪೂಜೆನ ಮುಗಿಸ್ಕೊತಾ ಇದ್ದೀನಿ. ಹಾಗೆ ಲಕ್ಷ್ಮೀ ಕಲಶ ಕೂಡ ನಾವು ಊರಿಗೆ ಹೋಗ್ತೀವಲ್ಲ, ಲಕ್ಷ್ಮೀ ಪೂಜೆ ಮಾಡೋಕ್ಕಾಗಲ್ಲ ದೀಪಾವಳಿಗೆ ಅಂತ ಇವತ್ತೇ ಲಕ್ಷ್ಮೀ ಪೂಜೆನೇ ಕೂಡ ಮಾಡಿ ನಾನು ಮುಗಿಸ್ತಾ ಇದ್ದೀನಿ. ಎಲ್ಲ ದೀಪ ಎಲ್ಲ ನೀಟಾಗಿ ಪೂಜೆ ಸಾಮಾನೆಲ್ಲ ತೊಳೆದ್ಬಿಟ್ಟು ದೀಪ ಎಲ್ಲ ಅಂಟಿಸಿದ್ದೀನಿ. ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ಪೂಜೆ ಎಲ್ಲ ಮುಗಿಸಿ ಮನೆಯನ್ನೆಲ್ಲ ಎಲ್ಲ ಒರೆಸ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲನೂ ನಾನು ರೆಡಿ ಮಾಡಿಕೊಂಡು ಇವತ್ತು ನೈಟು ಊರಿಗೆ ಹೋಗೋದು. ಹಾಗಾಗಿ ಮನೇಲಿ ಎಲ್ಲ ಪೂಜೆ ಆದ್ರ ಮೇಲೆ ನಾನು ಸೈಕಲ್ ಪೂಜೆ ಆಮೇಲೆ ಬೈಕ್ ಪೂಜೆ ಕೂಡ ಇವತ್ತೇ ಮಾಡಿಬಿಡ್ತಾಯಿದ್ದೀನಿ. ಯಾಕಂದರೆ ನಾವು ನಾಳೆ ಇರಲ್ಲ ಅಲ್ಲ, ಹಾಗಾಗಿ ಇವತ್ತೇ ನಾನು ಮನೇಲಿ ಸಣ್ಣದಾಗಿ ಹಾರ ಮಾಡಿದ್ದೆ. ಹೊರಗಡೆಯಿಂದ ಹೂ ತಂದಿದ್ನಲ್ಲ ಬಿಡಿ ಹೂನ, ಅದನ್ನೇ ನಾನೇ ಹಾರ ಮಾಡಿ ಸಣ್ಣದಾಗಿ ಸಿಂಪಲ್ಲಾಗಿ ಪೂಜೆ ಮಾಡಿದೆ. ಗಾಡಿ ಪೂಜೆ ಎಲ್ಲ ಹಾಗೆ ಕಾರು ಊರಲ್ಲಿದೆ, ಇಲ್ಲಿಲ್ಲ. ಹಾಗಾಗಿ ಇದೆರಡೆ ಇತ್ತಲ್ಲ, ಇದೆರಡೆ ಪೂಜೆ ಮಾಡೋಣ ಅಂತ ಇದೆರಡೆ ಮಾಡಿದ್ದೀನಿ. ನಮ್ಮ ಮನೆಯವ್ರು ಆಲ್ರೆಡಿ ಹೋಗಿದ್ದಾರೆ, ಹಾಗಾಗಿ ಕಾರಿಲ್ಲ. ನಾವು ಇವತ್ತು ಹೊರಡೋದು ಬಸ್ಸಿಗೆ ಹೋಗೋದು ನಾವು. ಹಾಗಾಗಿ ಇದೆರಡು ಗಾಡಿ ಇದೆ ಅಂತ ಇದೆರಡು ಗಾಡಿನ ನಾನು ಪೂಜೆ ಮಾಡಿ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಇಲ್ಲಾಂದರೆ ಮತ್ತೆ ಯಾವ ಹಬ್ಬಕ್ಕೂ ಮಾಡೋಕ್ಕಾಗಲ್ಲ ಅಂತ ಹೇಳಿ. ನಮ್ಮ ಕಡೆ ಇನ್ನೊಂದೇನು ಸ್ಪೆಷಲ್ ಅಂದರೆ, ಎಲ್ಲರೂ ನವರಾತ್ರಿ ಹಬ್ಬದಲ್ಲಿ ಗಾಡಿ ಪೂಜೆ ಎಲ್ಲ ಮಾಡ್ತಾರೆ. ಬಟ್ ಇವರೆಲ್ಲ ನವರಾತ್ರಿ ಹಬ್ಬದಲ್ಲಿ ಮಾಡಲ್ಲ. ದೀಪಾವಳಿ ಹಬ್ಬದಲ್ಲಿ ಗಾಡಿ ಪೂಜೆ ಹಾಗೆ ಆಯುಧ ಪೂಜೆ ಎಲ್ಲನೂ ದೀಪಾವಳಿ ಹಬ್ಬದಲ್ಲಿ ಮಾಡ್ತಾರೆ ಇವರು. ಅದನ್ನು ಬಲೀಂದ್ರ ಪೂಜೆ ಅಂತ ಹೇಳ್ತಾರೆ. ನಮ್ಮ ಕಡೆ ಏನಂದರೆ ಆಯುಧ ಪೂಜೆ ಅಂತ ನವರಾತ್ರಿ ಹಬ್ಬದಲ್ಲಿ, ಹಾಗೆ ಗಾಡಿ ವೆಹಿಕಲ್ಸು ಎಲ್ಲ ಎಲೆಕ್ಟ್ರಿಕ್ ಐಟಮ್ಸು ಎಲ್ಲನೂ ನವರಾತ್ರಿ ಹಬ್ಬದಲ್ಲಿ ಪೂಜೆ ಮಾಡೋದು. ಇವ್ರ ಕಡೆ ಹಾಗಲ್ಲ, ಎಲ್ಲ ಎಲೆಕ್ಟ್ರಿಕ್ ಐಟಮ್ಸು ಹಾಗೆ ಗಾಡಿ ಹಾಗೆ ಅದೇನೋ ಆಯುಧಗಳಿರುತ್ತಲ್ಲ ಅದೆಲ್ಲನೂ ಬಲೀಂದ್ರ ಪೂಜೆ ಅಂತ ಹೇಳಿ ದೀಪಾವಳಿಲಿ ಊರುಗಳು ಮಾಡುವಂಥದ್ದು. ಎಲ್ಲ ಒಂದೊಂದು ಕಡೆ ಒಂದೊಂದು ಥರ ಡಿಫ್ರೆಂಟಾಗಿರುತ್ತೆ. ಬಟ್ ಎಲ್ಲನೂ ಮಾಡ್ತಾಯಿರ್ತಾರೆ, ಬಟ್ ಡಿಫ್ರೆಂಟಾಗಿ ಇರುತ್ತೆ ಅಷ್ಟೇ. ನೇಮ್ ಆಗಲಿ ಮಾಡೋ ಪದ್ಧತಿ ಆಗಲಿ ಬೇರೆ ಬೇರೆ ಥರ ಇರುತ್ತೆ. ಬಟ್ ಎಲ್ಲರೂ ಎಲ್ಲ ಥರನೂ ಪಾಲಿಸ್ತಾ ಇರ್ತಾರೆ. ಇವರು ಕೂಡ ಅದೇ ಥರ ಈಗ ದೀಪಾವಳಿ ಟೈಮಲ್ಲಿ ಮಾಡ್ತಾರೆ. ಹಾಗಾಗಿ ನಾನು ಎರಡೂ ಟೈಮಲ್ಲೂ ಗಾಡಿ ಪೂಜೆನ ಮಾಡಿದ್ದೆ, ಈಗೂ ಮಾಡ್ತಾಯಿದ್ದೀನಿ. ಆರು ಕೂಡ ಪೂಜೆ ಮಾಡೋಷ್ಟೊತ್ತಿಗೆ ನನಗೆ ಹೆಲ್ಪ್ ಮಾಡ್ದೆ. ಅಂದರೆ ನಾನೇ ಮಾಡ್ತೀನಿ ಅಂತ. ಸೊ ನಾ ಹೂವೆಲ್ಲ ಹಾರ ಎಲ್ಲ ಗಾಡಿಗೆ ಹಾಕ್ಕೊಟ್ಟೆ. ಹಾಗೆ ಕುಂಕುಮ ಎಲ್ಲ ಇಡಿಸಿ ಅವನಿಗೆ ಅಗರಬತ್ತಿ ಹಾಗೆ ಮಂಗಳಾರತಿ ಮಾಡೋಕ್ಕೆ ಕೊಟ್ಟೆ ನಾನು. ಅದನ್ನು ಮಾಡ್ದೆ ಅವನು.
ಅವ್ನು ಈ ಥರ ಮಾಡೋಷ್ಟೊತ್ತಿಗೆಲ್ಲ ನಾನು ಮಾಡ್ತೀನಿ ಅಂತ ಇಂಟ್ರೆಸ್ಟ್ ತೋರಿಸ್ಬಿಟ್ಟು ಮಾಡೋಕ್ಕೆ ಬರ್ತಾನೆ. ಬಟ್ ಕೆಲವುದೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾನು ಮಾಡಿ ಕೊಡ್ತೀನಿ. ಆಮೇಲೆ ಮಿಕ್ಕಿದ್ದನ್ನು ಅವ್ನು ಮಾಡ್ತಾನೆ. ಇವಾಗ ಏನಂತಂದರೆ ಅವನು ಸ್ವಲ್ಪ ಈಗ 1 ವೀಕಿಂದ ಏನು ಮಾಡ್ತಾನೆ ಅಂದರೆ ಸ್ನಾನ ಮುಗಿಸ್ಕೊಂಬರ್ತಾನೆ. ಅಂದರೆ ಸ್ಯಾಟರ್ಡೆ ಸಂಡೇ ಸ್ಕೂಲ್ ಡೇಸಲ್ಲಿ ಟೈಮ್ ಇರಲ್ಲ ಅವನಿಗೆ. ಸ್ಯಾಟರ್ಡೆ ಸಂಡೇ ಏನು ಮಾಡ್ತಾನೆ, ಸ್ನಾನ ಮಾಡಿಬಿಟ್ಟು ಸೀದಾ ದೇವ್ರ ಮನೆಗೆ ಬಂದು ದೀಪಕ್ಕೆ ಎಣ್ಣೆ ಹಾಕಿಸ್ಕೊತಾನೆ. ನನ್ನ ಹತ್ರ ಹಾಕಿಸ್ಕೊಂಡು ಮ್ಯಾಚ್ ಬಾಕ್ಸ್ ತೊಗೊಂಡು ತಾನೇ ಹಾಕೋಕ್ಕೆ ಟ್ರೈ ಮಾಡ್ತಾನೆ. ಬಟ್ ಅವ್ನಿಗೆ ಹಾಕೋಕ್ಕಾಗಲ್ಲ. ಆಮೇಲೆ ನಾನು ಹಾಕ್ಕೊಡ್ತೀನಿ. ಅಗರಬತ್ತಿ ತೊಗೊಂಡು ಪೂಜೆ ಮಾಡ್ತಾ ಇದ್ದಾನೆ ಇವಾಗ. ಸೊ ಡೈಲಿ ಇದೆ ದೊಡ್ಡವನಾದಂಗೆ ಎಲ್ಲ ಒಂದೊಂದೇ ಕೆಲಸ ಕಲ್ತ್ಕೊತಾ ಇದ್ದಾನೆ. ನಂಗೆ ಖುಷಿ. ಹೀಗೆ ಒಂದೊಂದೇ ಕೆಲಸ ಮಕ್ಕಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ನಮಗೆ ಖುಷಿ ಆಗುತ್ತಲ್ವ. ಅದೇ ಥರ ಇವನು ಕೂಡ ಸ್ಟಾರ್ಟ್ ಮಾಡಿದ್ದಾನೆ. ಸೊ ಒಳ್ಳೆಯದಾಗಲಿ, ಎಲ್ಲ ನೀಟಾಗಿ ಕಲೀಲಿ ಅಂತ ನನಗೂ ಆಸೆ. ಅವನು ಇವಾಗ ಒಂದೊಂದೇ ಎಲ್ಲನೂ ಕಲಿತಾ ಇದ್ದಾನೆ. ಹಾಗೆ ಸ್ನಾನ ಕೂಡ ತಾನೇ ಮಾಡ್ಕೊತಾ ಇದ್ದಾನೆ. ಸ್ಯಾಟರ್ಡೆ ಸಂಡೇ ಮಾತ್ರ ಬಿಡ್ತೀನಿ ನಾನು ಅವನಿಗೆ ಸ್ನಾನ ಮಾಡೋಕ್ಕೆ. ಮತ್ತು ಸ್ಕೂಲ್ ಡೇಸ್ ಇರೋ ಅಷ್ಟೇ ವೀಕ್ ಡೇಸಲ್ಲಿ ಬಿಡಲ್ಲ. ಯಾಕಂದರೆ ಕ್ಲೀನಾಗಿ ಸ್ನಾನ ಮಾಡಿಸಿ ರೆಡಿ ಮಾಡಿ ಕಳಿಸ್ಬೇಕಾಗಿರುತ್ತೆ. ಹಾಗಾಗಿ ಸ್ಯಾಟರ್ಡೆ ಸಂಡೇ ಹೆಂಗಾದರೂ ಪರವಾಗಿಲ್ಲ ಕಲೀಲಿ ಅಂತ ಬಿಡ್ತಾಯಿದ್ದೀನಿ ನಾನು ಇವಾಗ. ಸೊ ನೀಟಾಗಿ ಸ್ನಾನ ಮಾಡ್ತಾನೆ. ಇವಾಗ ಆಯಿತು ಹಂಗೆ 5.5 ವರ್ಷ. 5.5 ವರ್ಷದಲ್ಲಿ ಅವನಿಗೆ ಪಾಪ ಹಲ್ಲೆಲ್ಲ ಬೀಳ್ಸ್ಕೊಂಡ್ಬಿಟ್ಟಿದ್ದಾನೆ. ತಾನಾಗೆ ಬಿದ್ದಿಲ್ಲ, ಅದು ಹಲ್ಲು ಹುಳ ಆಗಿ ಹಂಗೆ ಹಿಂಗಾಗಿ ಅದು ತೆಗ್ದಿರೋದಷ್ಟೇ. ಮುಂದೆ 4 ಹಲ್ಲೂ ಇಲ್ಲ, ಈಗ ತೆಗ್ದುಬಿಟ್ಟಿದ್ದಾರೆ. ಸೊ ಅದು ಇನ್ನು ಯಾವಾಗ ಬರುತ್ತೆ ನೋಡಬೇಕು. ಅದು 7-8 ಇಯರ್ಸಲ್ಲಿ ಬಿದ್ದುಬಿಟ್ಟು ಆಮೇಲೆ ಬರೋದಲ್ವ. ಇನ್ನು ಅವನಿಗೆ 5.5 ವರ್ಷ, ಇನ್ನೂ 2.5 ವರ್ಷ ವೆಯ್ಟ್ ಮಾಡಬೇಕು. 2 ವರ್ಷ 3 ವರ್ಷ ಆಗುತ್ತೆ ಬಿದ್ದುಬಿಟ್ಟು. ಅದು ರಿಟರ್ನ್ ಬರಬೇಕಲ್ಲ. ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಗಾಡಿ ಪೂಜೆ, ಮನೇಲಿ ಪೂಜೆ, ಹಾಗೆ ಡೋರ್ಗೆಲ್ಲ ತೋರಣ ಎಲ್ಲ ಹಾಕಿ, ಮಾವಿನ ಎಲೆ ತೋರಣ, ಹೂವೆಲ್ಲ ಹಾಕಿ ಎಲ್ಲ ಇವತ್ತೇನಿದೆ ಎಲ್ಲ ಹಬ್ಬದ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಊರಿಗೆ ಹೊರಡ್ತಾ ಇದ್ದೀವಿ. 7:50ಕ್ಕೆ ಬಸ್ ಇತ್ತು ನಮ್ಮ ಮನೆ ಹತ್ತಿರದಿಂದನೇ. ಹಾಗಾಗಿ ಮೇನ್ ರೋಡ್ಗೆ ಬಂದು ಬಸ್ಸಿಗೆ ಹತ್ಕೊಂಡು ಹೊರಡ್ತಾ ಇದ್ದೀವಿ. ನಾನು ನೋಡಿ ಹೊಸ ಬಸ್ಸು, ಚೆನ್ನಾಗಿತ್ತು ಬಸ್ಸು. ನಮ್ಮಿಬ್ಬರಿಗೂ 2 ಸೀಟ್ ಬೇಕು, 1 ಸೀಟೆಲ್ಲ ಆಗೋಲ್ಲ. ಯಾಕಂದರೆ ಅವ್ನು ದೊಡ್ಡವನಾಗ್ಬಿಟ್ಟಿದ್ದಾನೆ. ನೋಡಿ ಈ ಥರ ಫುಲ್ಲೆಲ್ಲ ಬೆಂಗಳೂರು ಖಾಲಿ ಹೊಡಿತಾ ಇದೆ. ಎಲ್ಲರೂ ಊರಿಗೆ ಹೋಗ್ಬಿಟ್ಟಿದ್ದಾರೆ ಹಬ್ಬಕ್ಕೆ. ಆಲ್ಮೋಸ್ಟ್ ಎಲ್ಲ ಹೋಗಿರ್ತಾರೆ ಬೆಂಗಳೂರಲ್ಲಿ. ನೋಡಿ ಯಾವ ಥರ ಖಾಲಿಯಾಗಿದೆ ಅಂತ. ಟ್ರಾಫಿಕ್ ಕೂಡ ಏನಷ್ಟಾಗಿಲ್ಲ. ಟ್ರಾಫಿಕ್ ಫ್ರೀ ಇರೋದ್ರಿಂದ ಆರಾಮಾಗಿ ಬಸ್ ಬೇಗ ಮೂವ್ ಆಯಿತು. ಹಾಗೆ ರೀಚ್ ಕೂಡ ಬೇಗ ಆಗ್ತೀವಿ ಅನ್ಕೋತೀನಿ. ಹಬ್ಬ ಅಂದಮೇಲೆ ನಾವು ಇಲ್ಲಿ ಬೆಂಗಳೂರಲ್ಲಿ ಇದ್ದು ಸೆಲೆಬ್ರೇಟ್ ಮಾಡೋಕ್ಕಿಂತ ಊರಿಗೆ ಹೋಗಿ ನಮ್ಮ ಮನೆಗಳಲ್ಲಿ ಎಲ್ಲ ಅದು ಸಾಂಪ್ರದಾಯಿಕವಾಗಿ ಏನೇನು ಯಾವ ಥರ ಪದ್ಧತಿ ಬಂದಿರೋದೆಲ್ಲ ಪೂಜೆ ಮಾಡೋದು, ಆ ಥರ ಎಲ್ಲನೂ ಹೋಗಿ ಮಾಡೋದು ಒಂದು ಚೆಂದ. ಅದೇ ಎಲ್ಲರಿಗೂ ಖುಷಿ ಕೊಡೋದು. ಹಾಗಾಗಿ ನಾವು ಕೂಡ ಹಬ್ಬಕ್ಕೆಲ್ಲ ಊರಿಗೆ ಹೋಗಿ ಅಲ್ಲಿ ಏನಿದೆ ಅದನ್ನು ಮಾಡ್ತೀವಿ. ಸೊ ನಾನು ಹೋಗ್ತಾ ಇದ್ದೀವಿ ಊರಿಗೆ ಇವತ್ತು. ಹೋಗಿ 3 ಡೇಸ್ ಅಷ್ಟೇ, ಯಾಕಂದರೆ 3 ದಿನ ಅಷ್ಟೇ ಕೊಟ್ಟಿರೋದು ಹಾಲಿಡೇ. ಹಾಗಾಗಿ 3 ದಿನ ಹೋಗಿ 2 ಡೇಸ್ ಸ್ಟೇ ಆಗಿ ಸೆಕೆಂಡ್ ಡೇ ಥರ್ಡ್ ಡೇ ಹೊರಡೋದು. ಹಾಗಾಗಿ ಹೋಗಿ ಬರ್ತಾ ಇದ್ದೀವಿ. ನೋಡಿ ಯಾವ ಥರ ಟ್ರಾಫಿಕ್ ಇಲ್ಲ ಏನೂ. ನೋಡಿ ಯಾವ ಥರ ಖಾಲಿ ಇದೆ ರೋಡ್ಗಳೆಲ್ಲ. ಇಲ್ಲಾಂದರೆ ಈ ರೋಡೆಲ್ಲ ಫುಲ್ಲು ಅಷ್ಟು ಜಾಮ್ ಆಗಿರುತ್ತೆ. ಇಲ್ಲೆಲ್ಲ ಸಿಗ್ನಲ್ ಹತ್ರ ಎಲ್ಲ ಹಬ್ಬ ಆಗಿರೋದ್ರಿಂದ ನೋಡಿ ಪಟಾಕಿ ಎಲ್ಲ ಹೊಡಿತಾ ಇದ್ದಾರೆ. ಆಲ್ರೆಡಿ ಪಟಾಕಿ ಹೊಡಿಯೋಕ್ಕೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಗ್ರೌಂಡಲ್ಲೆಲ್ಲ ಖಾಲಿ ಪ್ಲೇಸಲ್ಲಿ ಪಟಾಕಿ ಎಲ್ಲ ಇಟ್ಟು ಹೊಡಿತಾ ಇರ್ತಾರೆ. ಬೆಂಗಳೂರಲ್ಲಿ ಪಟಾಕಿ ಹೊಡಿಯೋಕ್ಕೂ ಜಾಗ ಇರೋಲ್ಲ ಪಾಪ. ಈ ಥರ ಮನೆಯೆಲ್ಲ ಮುಂದೆ ಎಲ್ಲ ಹೊಡಿಯೋಕ್ಕಾಗಲ್ಲ. ಮನೆ ಮುಂದೆ ಈ ಥರ ಗ್ರೌಂಡಲ್ಲೆಲ್ಲ ಬಂದು ಹೊಡಿತಾ ಇರ್ತಾರೆ. ನೋಡಿ ಟ್ರಾಫಿಕ್ ಏನೂ ಇಲ್ಲ, ಸುಮ್ಮನೆ ಸಿಗ್ನಲ್ ಇದೆ ಅಂತ ಇಲ್ಲಿ ಗಾಡಿ ಸ್ಟಾಪ್ ಆಗಿದೆ. ಬಿಟ್ಟರೆ ಟ್ರಾಫಿಕ್ ಏನೂ ಇಲ್ಲ, ಗಾಡಿಗಳು ಕೂಡ ಜಾಸ್ತಿ ಇಲ್ಲ. ನೋಡ್ಬೋದು ನೀವು ಇಲ್ಲಿ ನೋಡಿ ಆ ಥರ ಆರಾಮಾಗಿ ಬಸ್ ಮೂವ್ ಆಯಿತು. ಏನೂ ಟ್ರಾಫಿಕ್ ಇಲ್ಲ, ಏನೂ ಇಲ್ಲ. ಆರಾಮಾಗಿ ಬೆಂಗಳೂರಿಂದ ಹೊರಗಡೆ ಬಂದ್ವಿ. ನಾನು ಹೊರಡ್ತಾ ಇದ್ದೀವಿ. ಬೆಂಗಳೂರಲ್ಲಿ ಖಾಲಿ ಪ್ಲೇಸ್ ಇರಲ್ಲ ಪಟಾಕಿ ಹೊಡಿಯೋಕ್ಕೆ. ಈ ಥರ ಗ್ರೌಂಡ್ಗಳಲ್ಲೆಲ್ಲ ಬಂದು ಹೊಡಿತಾರೆ. ಮನೆ ಮುಂದೆ ಹೊಡಿಬೇಕು ಅಂದರೆ ಎಲ್ಲ ಜನ ತಿರುಗಾಡ್ತಿರುತ್ತೆ, ಗಾಡಿ ತಿರುಗಾಡಿರುತ್ತೆ. ಹಾಗೆ ಗಾಡಿ ಎಲ್ಲ ಪಾರ್ಕ್ ಮಾಡಿರ್ತಾರೆ. ಹಾಗಾಗಿ ನೋಡಿ ನಾವು ತೀರ್ಥಹಳ್ಳಿ ರೀಚ್ ಆಗಿಬಿಟ್ವಿ. ಬೇಗ ಅರ್ಲಿ ಮಾರ್ನಿಂಗ್ ಬೇಗ ಬಂದುಬಿಟ್ವಿ ತೀರ್ಥಹಳ್ಳಿಗೆ. ಹಾಗೆ ಮನೆಗೆ ಕೂಡ ಬೇಗ ಬಂದು ಇನ್ನೇನಿದೆ ಹಬ್ಬದ ಡೆಕೋರೇಷನು ಎಲ್ಲನೂ ಬೆಳಿಗ್ಗೆ ಎದ್ದು ಎಲ್ಲ ರೆಡಿ ಮಾಡ್ಕೋಬೇಕು. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾನು ಮಿನಿ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಬ್ಲಾಗ್ದೊಂದಿಗೆ ಸಿಗ್ತೀನಿ ಹೊಸ ಹಬ್ಬದ ಬ್ಲಾಗ್ ಜೊತೆ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.